ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕಾಟಗಿ ತಾಲೂಕಾ ಘಟಕ ಮಾನ್ಯ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳ ತಾಲೂಕಾ ಕಾರ್ಯಾಲಯ ಕಾಟಗಿ ವಿಷಯ ಸರ್ಕಾರಿ ಪಡಾ ಭೂಮಿಯನ್ನು ಅಕ್ರಮ ಅನಧಿಕೃತ ಸಾಗುವಳಿ ಮಾಡುತ್ತಿರುವ ತಕ್ಷಣ ತಮ್ಮ ಸ್ವಾಧೀನಕ್ಕೆ ಪಡೆದುಕೊಳ್ಳುವ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಮತ್ತು ಪ್ರಗತಿಪರ ಒಕ್ಕೂಟಗಳ ಕಾಟಗಿದ್ದು ಈ ಲಿಖಿತ ಪತ್ರ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಕಾಟಗಿ ಹೋಬಳಿಯ ಸೋಮನಾಳ ಗ್ರಾಮದ ಸರ್ಕಾರಿ ಪಡಾ ಸರ್ವೆ ನಂಬರ್ 7ರಲ್ಲಿ ವಿಸ್ತೀರ್ಣ ಸುಮಾರು 10 ರಿಂದ 12 ಎಕರೆ ಜಮೀನು ಇರುತ್ತದೆ. ಸದರಿ ಭೂಮಿಯು ಸರ್ಕಾರಿ ಪಡಾ ಭೂಮಿಯಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ಗ್ರಾಮದ ನಿವಾಸಿಗಳಾದ ಅಂದ್ರೇಗೌಡ ತಂದೆ ಆದನಗೌಡ ಸಾಕಿನಗೂಡು ತಾಲೂಕು ಕಾರಟಗಿ, ಗವಿಸಿದ್ದಯ್ಯ ಸ್ವಾಮಿ ಸಾಕಿನ ಸೋಮನಾಳ ತಾಲೂಕು ಕಾರಟಗಿ ಇವರುಗಳು ಅನಧಿಕೃತವಾಗಿ ಸಂಪೂರ್ಣ ಭೂಮಿಯನ್ನು ಅತಿಕ್ರಮಣ ಮಾಡಿಕೊಂಡು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದಾರೆ. ಸದರಿ ಭೂಮಿಯನ್ನು ವೈಯಕ್ತಿಕ ಲಾಭವನ್ನು ಪಡೆಯುತ್ತಾರೆ. ಈಗಾಗಲೇ ಇವರುಗಳಿಗೆ ಹಲವಾರು ಕಡೆಗಳಲ್ಲಿ ಭೂಮಿ ಹೊಂದಿರುತ್ತಾರೆ. ಇದರಿಂದಾಗಿ ಗ್ರಾಮದ ಜನರಿಗೆ ಮತ್ತು ಜಾನುವಾರುಗಳಿಗೆ ಮುಕ್ತವಾಗಿ ಸಂಚರಿಸಲು, ಮೇಯಿಸಲು, ದನಗಳನ್ನು ಮೇಯಿಸಲು ಬಳಸಲು ತೊಂದರೆಯಾಗುತ್ತದೆ. ಸದರಿ ಸರ್ಕಾರ ನಿಯಮಗಳ ಪ್ರಕಾರ ಸಾರ್ವಜನಿಕ ಸ್ವತ್ತನ್ನು ಹೀಗೆ ಕಾನೂನುಬಾಹಿರವಾಗಿ ಅತಿಕ್ರಮಿಸುವುದು ಹಾಗೂ ಸಾಗುವಳಿ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಕುರಿತು ಗ್ರಾಮಸ್ಥರು ಹಲವು ಬಾರಿ ತಿಳಿ ಹೇಳಿದರೂ ಸಹ ಅವರು ಜಮೀನನ್ನು ಖಾಲಿ ಮಾಡಲು ನಿರಾಕರಿಸುತ್ತಿದ್ದಾರೆ ಮತ್ತು ಸಾರ್ವಜನಿಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡುತ್ತಿದ್ದಾರೆ. ಗವಿಸಿದ್ದಯ್ಯ ಸ್ವಾಮಿ ಸಾಕಿನ ಸೋಮನಾಳ ತಾಲೂಕು ಕಾರಟಗಿ ಇವರುಗಳು ಸಾಗುವಳಿ ಮಾಡುವ ಭೂಮಿಯನ್ನು ಬೇರೆ ಗ್ರಾಮಸ್ಥರಾದ ಕನ್ನಯ್ಯ ಕುಮಾರ್ ಮತ್ತು ಸೋಮನಾಥ್ ಹಾಗೂ ಹೇಮಣ್ಣ ಸಾಕಿನ ಗೂಡೂರು ಇವರುಗಳು ಸಾಗುವಳಿ ಮಾಡುವ ಗವಿಸಿದ್ದಯ್ಯ ಸ್ವಾಮಿ ಸಾಕಿನ ಸೋಮನಾಳ ಕಾರಟಗಿ ತಾಲೂಕು ಕಾರಟಗಿ ಈತನ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ತೆರವುಗೊಳಿಸಿ ಸದರಿ ಭೂಮಿಯನ್ನು ಅತಿಕ್ರಮಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ನಾವುಗಳು ಈ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಸದರಿ ಸರ್ಕಾರಿ ಪಡಾ ಜಮೀನಿನಲ್ಲಿ ನಡೆಸುತ್ತಿರುವ ಅನಧಿಕೃತ ಸಾಗುವಳಿಯನ್ನು ತೆರವುಗೊಳಿಸಬೇಕು. ಈ ಭೂಮಿಯನ್ನು ಮರಳಿ ಸರ್ಕಾರದ ವಶಕ್ಕೆ ಪಡೆದುಕೊಂಡು ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸಬೇಕಾಗಿ ಹಾಗೂ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ದೂರು ಸಲ್ಲಿಸಲಾಗುತ್ತದೆ. ತಾವುಗಳು ಸರ್ಕಾರದ ಆಸ್ತಿಯನ್ನು ಕಾಪಾಡಲು, ರಕ್ಷಣೆ ಮಾಡಲು ನಿರ್ಲಕ್ಷ್ಯ ತೋರಿದಲ್ಲಿ ತಮ್ಮ ವಿರುದ್ಧ ಮೇಲಧಿಕಾರಿಗಳು ದೂರು ಸಲ್ಲಿಸಲಾಗುವುದು ಮತ್ತು ಕಾರ್ಯಾಲಯದ ಮುಂದೆ ಧರಣಿ ಪ್ರತಿಭಟನೆಯನ್ನು ನಡೆಸಲಾಗುವುದು. ಈ ದೂರು ಪತ್ರದ ಮೂಲಕ ನಮ್ಮ ಸಂಘಟನೆಯ ಎಚ್ಚರಿಕೆಯನ್ನು ನೀಡಲಾಗುತ್ತಿದೆ. ಗ್ರಾಮದಲ್ಲಿ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ದೂರನ್ನು ಸಲ್ಲಿಸಿದಾಗ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಈಗ ಇಡೀ ದಲಿತ ಒಕ್ಕೂಟಗಳಿಂದ ನಾವು ಮನವಿ ಸಲ್ಲಿಸುವ ಕಾರಣ ಏನಂದರೆ ಈ ತಕ್ಷಣದಿಂದಲೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಬೇಕಂತೇಳಿ ನಾವು ಮನವಿ ಸಲ್ಲಿಸುತ್ತಾ ಅದೇನಾದರೂ ತಾವು ತಕ್ಷಣ ಕಾರ್ಯಪ್ರವೃತ್ತರಾಗದಿದ್ದಲ್ಲಿ ತಮ್ಮ ಕಚೇರಿ ಮುಂದೆ ಇನ್ನೂ 2 ದಿವಸದಲ್ಲಿ ನಾವು ನಿರತ ಧರಣಿಯನ್ನು ಮಾಡುವ ಸಾಧ್ಯತೆ ಇದೆ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ ನಿಮ್ಮದು ನೀವು ಹೇಳಿ ಸರ್, ನೀವೊಂದು ಹೇಳ್ರಿ.